ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯ ಅತ್ಯಂತ ಮನೋಹರವಾದಂತಹ ದೃಶ್ಯ ಕಟೀಲಿನ ಮುದ್ದು ಆನೆ ಮಹಾಲಕ್ಷ್ಮಿಯಿಂದ ಇದೀಗ ಧ್ವಜವಂದನಾ ಕಾರ್ಯಕ್ರಮ. ನಮ್ಮ ದೇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಮೂಹ ಶಿಕ್ಷಣ ಸಂಸ್ಥೆಗಳ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯ ಅತ್ಯಂತ ಮನೋಹರವಾದಂತಹ ದೃಶ್ಯ ಕಟೀಲಿನ ಮುದ್ದು ಆನೆ ಮಹಾಲಕ್ಷ್ಮಿಯಿಂದ ಇದೀಗ ಧ್ವಜವಂದನಾ ಕಾರ್ಯಕ್ರಮ. ಶ್ರೀದೇವಿಯ ಶೇಷವಸ್ತ್ರವನ್ನು ನೀಡಿ ಗೌರವಿಸಬೇಕಾಗಿ ವೇದಿಕೆಯಲ್ಲಿರುವಂತಹ ಸಮಯದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನೇರವಾಗಿ ಮಿಲಿಟರಿಗೆ ಹೋಗಿದ್ದೇನೆ. ಏರ್ಫೋರ್ಸ್ ಅಲ್ಲಿ ಜಾಯಿನ್ ಆಗಿ 20 ವರ್ಷಗಳನ್ನು ಮುಗಿಸಿದ್ದೇನೆ. ಆ ಸಮಯದಲ್ಲಿ ಕೊನೆಯದಾಗಿ ನನ್ನದು ಶ್ರೀನಗರ ಕಾಶ್ಮೀರದಲ್ಲಿದ್ದು, ಕಾರ್ಗಿಲ್ ಸಮಯದಲ್ಲಿ ನಾನು ಶ್ರೀನಗರದಲ್ಲಿ ಅಲ್ಲಿದ್ದೆ. ಕೆಲವು ಅನುಭವಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಮಕ್ಕಳು ಆದ ಕಾರಣ ನನ್ನ ವ್ಯಾಸಂಗವನ್ನು ಮುಂದುವರಿಸಿದ್ದೇನೆ. ನಾನು ಗ್ರಾಜ್ಯುಯೇಷನ್ ಮಾಡಿ ಅಡ್ವೊಕೇಟ್ LLB ಮಾಡಿ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಟ್ಯಾಕ್ಸ್ ಲಾಸ್ ಮಾಡಿ MBA ಅನ್ನು ಮಾಡಿದ್ದೇನೆ. ಇದ್ದುಕೊಂಡು ಅಲ್ಲಿಯ ಜೀವನ ಕ್ರಮ ನೀವು ಎಣಿಸಬೇಕು. ಅಲ್ಲಿ ತುಂಬ ತಪ್ಪಿದೆ, ಆದರೆ ಚಾಲೆಂಜ್ ಇದೆ, ಖುಷಿ ಆಗ್ತದೆ. ಬಂದರೆ ಮಕ್ಕಳಿಗೆ ಒಂದು ವಿಚಾರ ಹೇಳ್ತೇನೆ, ಇದು ಜೀವನ ಪರ್ಯಂತ ಕಲಿಯುವುದು ಮುಗಿಲಿಕ್ಕಿಲ್ಲ. ಇದು ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕಲಿಯಬೇಕು, ರಾಜ್ಯವು ಕಲಿಯಬೇಕು, ರಾಷ್ಟ್ರವು ಕಲಿಯಬೇಕು, ಸಂಪೂರ್ಣ ವರ್ಲ್ಡ್ ಕಲಿಯಬೇಕಿದೆ. ಟ್ವಿನ್ ಟವರ್ಸ್ ಅದನ್ನು ಆತಂಕವಾದಿಗಳು ಟೆರರಿಸ್ಟ್ 2 ವಿಮಾನಗಳನ್ನು ಹೈಜಾಕ್ ಮಾಡಿ ಅಟ್ಯಾಕ್ ಮಾಡಿದ್ದರು. ಆ
ಪರಿಷತ್ತಿನಲ್ಲಿ 2 ನಗರಗಳು ನಿರ್ಸಮವಾಗಿದ್ದವು. ಈ ಬಗ್ಗೆ ಸಂಪೂರ್ಣ ಎಲ್ಲ ದೇಶಗಳು ಸೇರಿ ಅದರ ಬಗ್ಗೆ ಕೂಲಂಕಷವಾಗಿ ಆಲೋಚನೆ ಮಾಡುವಾಗ 14 ಜನ ಅಗ್ರಹಿತ ಗ್ರೂಪ್ ಹೇಗೆ ಸೂಸೈಡ್ ಅಟ್ಯಾಕ್ ಮಾಡಿದ್ರು ಅಂತ ಎಂಬ ವಿಚಾರ ಬಂತು. ಆಗ ಅವರ ಒಬ್ಬನ ಕಿಸೆಯಿಂದ ಒಂದು ನಮಗೆ ಗಾಯತ್ರಿ ಮಂತ್ರ ಇದ್ದಾಗೆ ಅವರ ಕಿಸೆಯಲ್ಲಿ ಒಂದು 10 ಕಮಾಂಡ್ಮೆಂಟ್ಸ್ ಅಂತ ಹೇಳಿಕೊಂಡು ಇತ್ತು. ಪ್ರೀತಿ ಇರಲಿಲ್ಲ, ಧರ್ಮದ ಬಗ್ಗೆ ಪ್ರೀತಿ ಇತ್ತು, ದೇವರನ್ನು ಕಾಣುವ ಬಗ್ಗೆ ಪ್ರೀತಿ ಇತ್ತು. ನನ್ನ ಜೀವ ಕೊಡ್ತೇನೆ ದೇವರಿಗಾಗಿ ಅಂತ ಹೇಳಿಕೊಂಡು, ನನ್ನ ಧರ್ಮಕ್ಕಾಗಿ ಕೊಡ್ತೇನೆ ಅಂತ ಹೇಳಿಕೊಂಡು. ಆದರೆ ನಾವು ಅದನ್ನು ಅಲ್ಲಿಯವರೆಗೆ ಕಲಿತಿಲ್ಲ. ಕೂಡಲೇ ನಮ್ಮ ದೇಶ ಬದಲಾಗಿ ಪ್ರತಿಯೊಂದು ಯೋಧನಿಗೂ 10 ಕಮಾಂಡ್ಮೆಂಟ್ಸ್ ನ ಒಂದು ಐಡೆಂಟಿ ಕಾರ್ಡ್ ಕೊಟ್ಟು ಬೆಳಿಗ್ಗೆ ಎದ್ದು ಅದನ್ನು ಓದಿಯೇ ನಮ್ಮ ಕೆಲಸ ಸ್ಟಾರ್ಟ್ ಆಗುವುದು. ದೇಶಕ್ಕೋಸ್ಕರ ನಾವು ಹೆಚ್ಚಿಸುವಲ್ಲಿ ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಆ ಒಂದು ಕಿಲ್ಲರ್ ಎಸ್ಟೇಟ್ ಅಂತ ಹೇಳ್ತಾರೆ, ಅದನ್ನು ಡೆವಲಪ್ ಮಾಡ್ತಾ ಇದ್ರು. ಆದರೂ ಈ ಕಮಾಂಡ್ಮೆಂಟ್ ಮೂಲಕ ನಮ್ಮ ದೇಶದಲ್ಲೂ ಸೋಲ್ಜರ್ಸ್ಗೆ ಸಾಯುವುದು ಹೇಗೆ, ದೇಶಕ್ಕೋಸ್ಕರ ನಮ್ಮ ಜೀವವನ್ನು ಆಕಾಶದಲ್ಲಿ ಯುದ್ಧ ಮಾಡಲಿಕ್ಕೆ ತಯಾರು. ನಾನು ಭೂಮಿಯ ಅಡಿಯಲ್ಲೂ ನಾನು ಯುದ್ಧ ಮಾಡಲಿಕ್ಕೆ ತಯಾರು, ಭೂಮಿಯಲ್ಲೂ ನೀರಿನ ಅಡಿಯಲ್ಲೂ ನಾನು ಯುದ್ಧ ಮಾಡಲಿಕ್ಕೆ ತಯಾರು. ಈ ದೇಶ ನಾವು ದೀಕ್ಷೆಯನ್ನು ತಗೊಳ್ತೇವೆ. ದೇಶದ ವಿಚಾರ ಬಂದಾಗ 24 ಗಂಟೆಯು ನಮ್ಮ ಏನು ಪ್ರತಿಯೊಂದು ಕ್ಷಣವೂ ದೇಶದ ಬಗ್ಗೆ ಹೋಗಿದ್ದೇವೆ. ಕಾರ್ಗಿಲ್ ವಿರುದ್ಧ ಫೇಸ್ ಮಾಡುವಾಗ ಬೆಳಗಿನ ಜಾವ